ಅದು ಒಂದು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರ ಒಂದು ಎಚ್ಚರಿಕೆ, ಹೋರಾಟದ ಹಾದಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ. ಇದರ ಮಧ್ಯೆ ನವೆಂಬರ್ ಕ್ರಾಂತಿಗೆ ಮುಂದಡಿ ಇಟ್ಟು ಆಟವನ್ನು ಆರಂಭ ಮಾಡಿದಂಥ DCM DKಶಿಗೆ ನಿರಾಸೆಯಾಗಿದೆ. ನಿನ್ನೆ ಡೆಲ್ಲಿ ಫ್ಲೈಟ್ ಹತ್ತಿದ್ರು, ಡೆಲ್ಲಿಯಲ್ಲಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಬೇಕು ಅನ್ನುವಂಥದ್ದು ಅವರ ಡೆಲ್ಲಿ ಪ್ರಯಾಣದ ಒಂದು ಮುಖ್ಯವಾದಂಥ ಉದ್ದೇಶ ಆಗಿತ್ತು, ಅಜೆಂಡಾ ಆಗಿತ್ತು. ಆದರೆ ರಾಹುಲ್ ಗಾಂಧಿ ಅವರನ್ನ ಅವರು ಭೇಟಿ ಆಗಲಿಕ್ಕೆ ಆಗಲಿಲ್ಲ. ರಾಹುಲ್ ಅವರ ಭೇಟಿಗೆ ಸಮಯ ಸಿಗದೆ DCM DKಶಿಗೆ ನಿರಾಸೆಯಾಗಿದೆ. ನಿನ್ನೆ ಸಂಜೆನೆ ದೆಹಲಿ ಫ್ಲೈಟ್ ಹತ್ತಿದ್ರು. ದೆಹಲಿಯಲ್ಲಿ ಈಗ ಸದ್ಯಕ್ಕಿದ್ದಾರೆ DK ಶಿವಕುಮಾರ್. ಬಟ್ ಬಹುಶಃ ಬಿಹಾರ ಎಲೆಕ್ಷನ್ನ ಒಂದು ಬ್ಯುಸಿಯಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದ ಅವರಿಗೆ ಸಮಯ ಸಿಗದೆ ಈಗ ನಿರಾಸೆಗೊಳಗಾಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದರ ಕುರಿತಾಗಿ. ಹರೀಶ್, DCM DKಶಿ ಅವರ ಮೇನ್ ಅಜೆಂಡಾ ಇದ್ದಿದ್ದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು, ನವೆಂಬರ್ ಕ್ರಾಂತಿ ಬಗ್ಗೆ ಒಂದು ಕ್ಲಾರಿಟಿ ತಗೊಂಡು ಬರಬೇಕು ಅಂತ ಹೇಳಿ. ಈಗ ಬಿಹಾರ ಎಲೆಕ್ಷನ್ ಇರೋದ್ರಿಂದ ಬಹುಶಃ ನಾಯಕರೆಲ್ಲ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಿದ್ರೆ DKಶಿ ಅವರ ಡೆಲ್ಲಿ ಜರ್ನಿಯ, ಡೆಲ್ಲಿ ಟ್ರಿಪ್ನ ಮುಂದಿನ ಅಜೆಂಡಾ ಏನು ಅಂತ? ರಾಹುಲ್ ಬಹಳ ಮುಖ್ಯವಾಗಿರುವಂತದ್ದು, ನಿನ್ನೆ ಅಷ್ಟೇ DCM DK ಶಿವಕುಮಾರ್ ದಿಢೀರ್ನ ದೆಹಲಿಯತ್ತ ತೆರಳಿದ್ರು. ಸೊ AICC ನಾಯಕನ ಭೇಟಿ ಮಾಡುವಂತ ಲೆಕ್ಕಾಚಾರದ ಭಾಗವಾಗಿ ತೆರಳಿದ್ರು ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಜೊತೆಗೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸುವಂತ ನಿಟ್ಟಿನಲ್ಲಿ ಆ ಕಾರಣಕ್ಕೆ ಅಂದ್ರೆ ಒಂದಷ್ಟು ಬಿಹಾರ ಚುನಾವಣೆಗೆ ಒಂದಷ್ಟು ಸಂಪನ್ಮೂಲಗಳು ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಚರ್ಚೆ ಆಗಿತ್ತು. ಆ ನಿಟ್ಟಿನಲ್ಲೂ ಕೂಡ ಅವರು ತೆರಳಿದ್ರು ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದೇವೆ. ಹಾಗಾಗಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ರು ಕೂಡ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅಂದ್ರೆ CM ಸ್ಥಾನವನ್ನ ಶತಾಯಗತಾಯ ಪಡೆಯಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ ಅವರು ಸಾಕಷ್ಟು ಹರಸಾಹಸವನ್ನು ನಡೆಸ್ತಾ ಇದ್ರು. ಮತ್ತೆ ನವೆಂಬರ್ ತಿಂಗಳಲ್ಲಿ ಬಿಹಾರ ಚುನಾವಣೆ ನಂತರ ಅದನ್ನು ಗದ್ದಿಗೆಯನ್ನು ಏರಲೇಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಿರುವಂಥ DK ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಸಂದೇಶ ರವಾನೆ ಮಾಡಿಸುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟ ನಿಲುವನ್ನ, ತೀರ್ಮಾನವನ್ನ ಇನ್ನೂ ಕೈಗೊಂಡಿಲ್ಲ. ಯಾಕಂದ್ರೆ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿರುವಂತಹ ಕಾರಣಕ್ಕಾಗಿ ಸೊ ಯಾವುದೇ ನಾಯಕತ್ವ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ತೀರ್ಮಾನ ಆಗದೇ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಸೊ ಅಲ್ಲೂ ಕೂಡ AICC ನಾಯಕನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಆಗಕ್ಕೆ ಸಾಧ್ಯ ಆಗಿಲ್ಲ. ಅಂಬಿಕಾ ಸೋನಿ ಅವ್ರನ್ನ ಭೇಟಿ ಆಗಿದ್ದಾರೆ. ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಆದ್ರೆ ಖುದ್ದು ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ರಾಹುಲ್ ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.